ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ತುಂಬ ರುಚಿಕರವಾದ ಬಾಯಿ ಚಪ್ಪರಿಸಿ ತಿನ್ನುವಷ್ಟು ಸ್ವಾದದ ಬೆಂಡೆಕಾಯಿ ಮಸಾಲ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ರೆಸಿಪಿಗೆ ಯಾವುದೇ ಮಸಾಲೆ ರುಬ್ಬುವುದಾಗಲಿ ತೆಂಗಿನ ತುರಿ ಬಳಸುವುದಾಗಲಿ ಬೇಡ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ಈ ಗ್ರೇವಿ ಚಪಾತಿ, ಅನ್ನ, ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಖಂಡಿತ ಟ್ರೈ ಮಾಡಿ. ಬನ್ನಿ ಹಾಗಿದ್ರೆ ಮಾಡುವ ವಿಧಾನ ನೋಡೋಣ. ಇಲ್ಲಿ ಒಂದು 250 ಗ್ರಾಮಷ್ಟು ಬೆಂಡೆಕಾಯಿಯನ್ನು ಬಳಸಿ ಈ ರೆಸಿಪಿಯನ್ನು ತಯಾರಿಸ್ತಾ ಇದ್ದೇನೆ. ಈ ರೆಸಿಪಿಗೆ ಇಲ್ಲಿ ಊರ ಬೆಂಡೆಯನ್ನು ಬಳಸ್ತಾ ಇದ್ದೇನೆ. ಇದರಿಂದ ಮಾಡಿದ ರೆಸಿಪೀಸ್ ಇದೆಯಲ್ಲ ತುಂಬ ಚೆನ್ನಾಗಿ ಆಗ್ತದೆ. ಇದನ್ನು ತೊಳೆದು ಈ ರೀತಿ ಮೀಡಿಯಂ ಸೈಜಿದು ಹೋಳುಗಳನ್ನಾಗಿ ಮಾಡಿಟ್ಟಿದ್ದೇನೆ. ನೆಕ್ಸ್ಟ್ ಈಗ ಪ್ಯಾನನ್ನು ಬಿಸಿಗಿಟ್ಟು 3 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸುವ. ಎಣ್ಣೆ ಬಿಸಿಯಾಗುವಾಗ 2 ಉದ್ದಕ್ಕೆ ಹೆಚ್ಚಿಟ್ಟ ನೀರುಳ್ಳಿಯನ್ನು ಸೇರಿಸಿ ಹುರ್ಕೊಳ್ಬೇಕು. ನೀರುಳ್ಳಿಯನ್ನು 1 ರಿಂದ 2 ನಿಮಿಷ ಹುರಿದಾಗಿ ಇದರ ಹಸಿ ವಾಸನೆ ಹೋಗುವಾಗ ಬೆಂಡೆಕಾಯಿಯನ್ನು ಸೇರಿಸಬೇಕು. 1/4 ಸ್ಪೂನಷ್ಟು ಅರಿಶಿನ ಹುಡಿ, ರುಚಿಗೆ ಉಪ್ಪು, ಅರ್ಧ ಸ್ಪೂನಷ್ಟು ಅಚ್ಚಕಾರದ ಹುಡಿಯನ್ನು ಸೇರಿಸುವ. ಬೆಂಡೆಕಾಯಿಯನ್ನು ಈ ನೀರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಮೀಡಿಯಂ ಉರಿಯಲ್ಲಿ ಇದನ್ನು ಹುರ್ಕೊಳ್ಳುವ. ಈ ರೀತಿ ಬೆಂಡೆಕಾಯಿಯನ್ನು ಹುರಿಯುವುದರಿಂದ ಪಲ್ಯ ಇದೆಯಲ್ಲ ಲೋಳೆ ಥರ ಆಗುವುದಿಲ್ಲ. ಈಗ ಇದನ್ನು ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಒಂದು 3 ರಿಂದ 4 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ಈಗ ಕ್ಯಾಪನ್ನು ಓಪನ್ ಮಾಡುವ. ಬೆಂಡೆಕಾಯಿ ನೋಡಿ ಒಂದು ಸಾಧಾರಣ 40% ಅಷ್ಟು ಬೆಂದಿದೆ. ಈಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸುವ. ನೆಕ್ಸ್ಟ್ ಅದೇ ಪ್ಯಾನಲ್ಲಿ 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಬಿಸಿಯಾಗುವಾಗ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸಿ ಹುರ್ಕೊಳ್ಬೇಕು. ಜೀರಿಗೆ ನೋಡಿ ಇಲ್ಲಿ ಸಿಡಿಯಲು ಪ್ರಾರಂಭವಾಗಿದೆ. ಈಗ ಇದರಲ್ಲಿ 1 ಗಡ್ಡೆಯ ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಬೀಜವನ್ನು ಸೇರಿಸುವ. 2 ಸಣ್ಣಗೆ ಹೆಚ್ಚಿಟ್ಟ ಹಸಿಮೆಣಸು, 1 ಇಂಚಷ್ಟು ಶುಂಠಿಯನ್ನು ಚೂರು ಮಾಡಿ ಸೇರಿಸಿ ಫ್ರೈ ಮಾಡಿಕೊಳ್ಳುವ. ಹಸಿಮೆಣಸು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡುವುದರಿಂದ ತಿನ್ನುವಾಗ ಬಾಯಲ್ಲಿ ಬಂದರೆ ಕೂಡ ಖಾರ ಎನಿಸುವುದಿಲ್ಲ. ಇದನ್ನಿಲ್ಲಿ 1 ರಿಂದ 2 ನಿಮಿಷ ಫ್ರೈ ಮಾಡಿ ಒಂದು 1/4 ಸ್ಪೂನಷ್ಟು ಹಿಂಗಿನ ಹುಡಿ, 2 ಗರಿಯ ಕರಿಬೇವಿನ ಎಲೆಯನ್ನು ಸೇರಿಸಿ ಪುನಃ ಫ್ರೈ ಮಾಡಿಕೊಳ್ಬೇಕು. ಈಗ ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸುವ. 1 ಸ್ಪೂನಷ್ಟು ಅಚ್ಚಕಾರದ ಹುಡಿ, 1/4 ಸ್ಪೂನಷ್ಟು ಅರಿಶಿನ ಹುಡಿ, 1 ಸ್ಪೂನಷ್ಟು ಕೊತ್ತಂಬರಿ ಹುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹುಡಿ ಸೇರಿಸಿ ಲೋ ಫ್ಲೇಮಲ್ಲಿ ಒಂದು ಅರ್ಧ ನಿಮಿಷ ಇದನ್ನು ಹುರ್ಕೊಳ್ಬೇಕು. ಈ ರೆಸಿಪಿಗೆ 2 ಟೊಮೆಟೊದು ಪ್ಯೂರಿಯನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಸೇರಿಸಿ ಈ ಟೊಮೆಟೊದು ರಾ ಸ್ಮೆಲ್ ಹೋಗುವವರೆಗೆ ಅಂದರೆ ಸಾಧಾರಣ 2 ನಿಮಿಷಗಳ ಕಾಲ ಮೀಡಿಯಂ ಉರಿಯಲ್ಲೇ ಫ್ರೈ ಮಾಡಿಕೊಳ್ಬೇಕು. ನೀವು ಟೊಮೆಟೊದು ಪ್ಯೂರಿ ಬದಲಾಗಿ ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿಟ್ಟು ಕೂಡ ಸೇರಿಸ್ಬೋದು. 1 ಕಪ್ಪಷ್ಟು ನೀರನ್ನು ಸೇರಿಸುವ ಹಾಗೂ ಕುದಿಸುವ. ಈಗ ಸ್ವಲ್ಪವೇ ಉಪ್ಪನ್ನು ಇದರಲ್ಲಿ ಸೇರಿಸಬೇಕು. ಉಪ್ಪು ಬೆಂಡೆಕಾಯಿ ಹುರಿಯುವಾಗ ಸ್ವಲ್ಪ ಸೇರಿಸಿರುವುದರಿಂದ ಈಗ ಸ್ವಲ್ಪವೇ ಸೇರಿಸಿದರೆ ಸಾಕು. ಎಲ್ಲವನ್ನು ಮಿಕ್ಸ್ ಮಾಡಿ ಇದರಲ್ಲಿ 5 ಸ್ಪೂನಷ್ಟು ಮೊಸರನ್ನು ಸೇರಿಸುವ. ಮೊಸರು ಸೇರಿಸುವುದರಿಂದ ಇದಕ್ಕೆ ಗ್ರೇವಿ ಕನ್ಸಿಸ್ಟೆನ್ಸಿ ಬರ್ತದೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಆಗ್ತದೆ. ಲೋ ಫ್ಲೇಮಲ್ಲಿ ಇದನ್ನು ಕುದಿಸಿಕೊಳ್ಬೇಕು. ಈಗ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸುವ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಸಿಕೊಳ್ಬೇಕು. ಈಗ ಗ್ರೇವಿ ನೋಡಿ ಕುದಿಯಲು ಪ್ರಾರಂಭವಾಗಿದೆ. ಈಗ ಇದರಲ್ಲಿ ನಾವು ಆಗಲೇ ಹುರಿದಿಟ್ಟ ಬೆಂಡೆಕಾಯಿ ಹಾಗೂ ನೀರುಳ್ಳಿ ಇದೆಯಲ್ಲ ಅದನ್ನು ಸೇರಿಸಬೇಕು. 2 ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಸೇರಿಸುವ ಅಥವಾ ನೀವು ಮಲಾಯಿಯನ್ನು ಸಹ ಸೇರಿಸ್ಬೋದು. ಇದು ಫ್ರೆಶ್ ಕ್ರೀಮ್ ಇದೆಯಲ್ಲ ಆಪ್ಷನಲ್, ನೀವು ಇದನ್ನು ಸ್ಕಿಪ್ ಮಾಡಿ ಸಹ ಈ ರೆಸಿಪಿಯನ್ನು ತಯಾರಿಸಬಹುದು. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡುವ. ಬೆಂಡೆಕಾಯಿಯನ್ನು ಈಗ ಬೇಯಿಸಿಕೊಳ್ಳುವ. ಇದನ್ನು 7 ರಿಂದ 8 ನಿಮಿಷಗಳ ಕಾಲ ಕುಕ್ ಮಾಡಿಕೊಳ್ಬೇಕು. ಈಗ ಲಿಡ್ಡನ್ನು ಓಪನ್ ಮಾಡುವ. ಬೆಂಡೆಕಾಯಿ ಇದೆಯಲ್ಲ ಕಂಪ್ಲೀಟಾಗಿ ಕುಕ್ ಆಗಿದೆ, ಸ್ವಲ್ಪ ಗಟ್ಟಿಯಾಗಿ ಬಂದಿದೆ. ಹಾಗಾಗಿ 1 ಕಪ್ ನೀರನ್ನು ಪುನಃ ಸೇರಿಸಿ 1 ರಿಂದ 2 ನಿಮಿಷಗಳ ಕಾಲ ಇದನ್ನು ಪುನಃ ಕುದಿಸಿಕೊಳ್ಬೇಕು. ಈಗ ನೋಡಿ ಪರ್ಫೆಕ್ಟ್ ಆದ ಬೆಂಡೆಕಾಯಿ ಮಸಾಲ ಇಲ್ಲಿ ರೆಡಿಯಾಗಿದೆ. ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿಯ ಈ ರೆಸಿಪಿ ಚಪಾತಿ, ಪೂರಿ, ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್. ಅನ್ನದ ಜೊತೆಗೆ ಕೂಡ ನೀವು ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು. ಸಿಂಪಲ್ ಆಗಿ ಮಸಾಲೆ ರುಬ್ಬದೆ ಟೇಸ್ಟಿ ಆದ ಈ ರೆಸಿಪಿ ನೀವೆಲ್ಲ ಖಂಡಿತ ಇಷ್ಟಪಟ್ಟಿರ್ಬೋದು ಅಂತ ಎಣಿಸ್ತೇನೆ. ಟ್ರೈ ಮಾಡಿ ಮನೆ ಮಂದಿ ಜೊತೆಗೆ ಸವಿಯಿರಿ. ಹೇಗಾಗಿದೆ ಅಂತ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು.